ನಮಗೆಲ್ಲ ಡಿಸ್ಟರ್ಬ್ ಆಗೋದು. ಆದರೂ ಅವ್ರು ಏನೂ ಅಂತಾರಲ್ಲ ಪಾಪ. ನಮ್ಮನೇಲಿ ಏನು ಗೊತ್ತಾ, ಏನೇ ಮಾಡಿ ಯಾವುದಕ್ಕೆ ಏನೂ ರಿಸ್ಟ್ರಿಕ್ಟ್ ಇಲ್ಲ. ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಹಂಗಾಗಿ ಖುಷಿ. ನೀವು ಯಾವುದೇ ಸಂಗೀತ ಕ್ಲಾಸ್ಗೆ ಹೋಗಿಲ್ವಾ? ಇಲ್ಲ ಮೇಡಮ್, ಹೋಗಿಲ್ಲ. ಜಸ್ಟ್ ಕೇಳಿಸ್ಕೊಂಡು ನೀವೇ ಪ್ರಾಕ್ಟೀಸ್ ಮಾಡಿನೇ ಇಷ್ಟೊಂದು ಇನ್ನು ಸಂಗೀತ ಕ್ಲಾಸ್ಗೆ ಹೋಗಿರಿ, ಇನ್ನು ಹಿಂಗೆ ಹಾಡ್ತಾ ಇದ್ರಿ ನೀವು. ಫೇವ್ರೆಟ್ ಸಿಂಗರ್ ಸೋನು ನಿಗಮ್, ಅವರಿಂದನೇ ಇನ್ಸ್ಪೈರ್ ಆಗಿದ್ದು. ಫಸ್ಟ್ ಹಿಂದಿ ಸಾಂಗ್ಸ್ ಕೇಳ್ತಾ ಇದ್ದೆ ನಮ್ಮೂರಲ್ಲಿದ್ದಾಗ, ಹಿಂದಿ ನೇಪಾಳಿ ಸಾಂಗು. ಇಲ್ಲಿ ಬಂದ್ಮೇಲೆ ಸೋನು ನಿಗಮ್ ಕನ್ನಡ ಸಾಂಗ್ ಹಾಡ್ತಾರೆ ಅನ್ನೋದು ಅವತ್ತೇ ಗೊತ್ತಾಗಿದ್ದು. ಎಲ್ಲೂ ಕೇಳ್ದಂಗಿದ್ದಿಲ್ಲ ಈ ಸಾಂಗು. ಅವಾಗ ಅನಿಸುತ್ತಿದ್ದು ಯಾಕೋ ಇನ್ನೂ ತುಂಬಾ ಹಿಟ್ ಆಗಿತ್ತು. ಹಾಗೆ ಸುಮ್ಮನೆ, ಮಾಯವಾಗಿದೆ ಮನಸ್ಸು, ಇವೆಲ್ಲ ಹಿಟ್ ಆಗ್ತಾ ಇತ್ತು. ಯಾರು ವಾಯ್ಸ್ ಅಂತ ನೋಡಿದಾಗ ಸೋನು ನಿಗಮ್, ಇವ್ರು ಹಾಡ್ತಾರ, ಇವ್ರು ನಮ್ಮ ಬಾಸ್ ಅಲ್ವಾ, ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಅವತ್ತಿಂದ ಕೇಳ್ತಾ ಅದು ತುಂಬಾ ಕೇಳಿದ್ದೀನಿ. ತೆಲುಗು ಸಾಂಗ್ಸ್ ಎಲ್ಲ ಕೇಳಿದ್ದೀನಿ, ಬಟ್ ಏನೋ ಗೊತ್ತಿಲ್ಲ, ಕನ್ನಡ ಸಾಂಗ್ಸ್ ಹಾಡೋಕ್ಕೆ ಒಂಥರ ಖುಷಿ. ಹೌದಾ? ಅಂದ್ರೆ ಬೇರೆ ಸಾಂಗ್ ಆಡೋದಕ್ಕೆ ಟ್ರೈ ಮಾಡಿಲ್ಲ? ತೆಲುಗು, ತಮಿಳು ಇಲ್ಲ, ಟ್ರೈ ಮಾಡೋಕೆ ಹೋದ್ರೆ ನನಗೆ ಅದು ಇಂಟ್ರೆಸ್ಟೇ ಬರಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಕನ್ನಡ ಸಾಂಗ್ಸ್ ತುಂಬಾ ಇಷ್ಟ ಆಯ್ತು. ಬರ್ತಿದಂಗೆ ಫಿದಾ. ಕನ್ನಡ ಭಾಷೆಯಿಂದ ಇವ್ರಿಗೆ ಇಲ್ಲಿ ಕನ್ನಡ ಇಬ್ರು ಮಗ ಇದೆ. ಯಾವಾಗ ಕನ್ನಡ ಭಾಷೆದಲ್ಲಿ ಮಾತಾಡ್ತಾ ಇದ್ದೆ. ಒಂದೊಂದ್ ಟೈಮ್ ನಮ್ಗೇನ ಅರ್ಥ ಆಗಲ್ವಾ, ಅದಕ್ಕೆ ನೇಪಾಳಿ ಭಾಷೆದಲ್ಲಿ ಮಾತಾಡಂತೀನಿ. ಯಾವಾಗನ ಇಬ್ರು ಕನ್ನಡ ಭಾಷೆದಲ್ಲಿ ಮಾತಾಡ್ತಾ ಇರ್ತಾರೆ. ನಾನು ನನ್ನ ತಮ್ಮ ಕನ್ನಡದಲ್ಲೇ ಮಾತಾಡೋದು. ಓಕೆ, ಅಷ್ಟು ಇಷ್ಟ ಕನ್ನಡ? ಹೌದು. ಕನ್ನಡ ಅಂದ್ರೆ ಯಾಕೆ ಅಷ್ಟೊಂದು ಇಷ್ಟ? ನಾವು ಕರ್ನಾಟಕದವರು, ನಾವು ಇಷ್ಟಪಡೋದ್ರಲ್ಲಿ ತುಂಬಾ ಹೆಮ್ಮೆ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭೂಮಿ, ನಮ್ಮ ಮಾತೃಭೂಮಿ, ನಾವು ಹುಟ್ಟಿದ್ದೇ ಇಲ್ಲಿ. ಹಾಗಾಗಿ ಸಹಜವಾಗಿ ನಮ್ಮ ಕನ್ನಡಿಗರಿಗೆ ಕನ್ನಡದ ಮೇಲೆ ಅಭಿಮಾನ ಇರುತ್ತೆ. ನೀವು ಹೊರ ದೇಶದವರಾಗಿ ಕನ್ನಡದ ಮೇಲೆ ಅಭಿಮಾನ ಯಾಕೆ? ಯಾಕಂದರೆ ಇಲ್ಲಿ ಕನ್ನಡ ಪೀಪಲ್ಸ್ಗಳು ತುಂಬ ಒಳ್ಳೆಯವರು. ಸೊ ನಮ್ಮನ್ನು ಬೇರೆ ದೇಶದವ್ರ ಥರ ನೋಡಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲೇ ಸಿಕ್ಕಿದ್ರು ಜನಗಳು, ಅವ್ರಿಗೆ ನಮಗೆ ಕನ್ನಡ ಗೊತ್ತಿಲ್ಲ ಅಂದರೆ ಅವರು ನಮ್ಮ ಭಾಷೆ ಹಿಂದಿಯಲ್ಲಿ ಮಾತಾಡೋಕ್ಕೆ ಬರ್ತಾರೆ. ಸೊ ಅದು ಖುಷಿ ಆಗುತ್ತೆ. ಸೊ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಲ್ವಾ. ಕರ್ನಾಟಕ ದೇಶಕ್ಕೆ ಬಂದಿದ್ದೀವಿ, ಕನ್ನಡ ಮಾತಾಡಲೇಬೇಕು. ವಾವ್, ಗ್ರೇಟ್. ತುಂಬಾ ಚೆನ್ನಾಗಿದೆ ಕರ್ನಾಟಕ ಜನಗಳು. ಇಲ್ಲಿ ದಿಲ್ಲಿ, ಬೊಂಬೆ ಹೋಗಿ ಒಂಥರ ಇದೆ. ಇಲ್ಲಿ ಎಕ್ಸಾಕ್ಟ್ಲಿ ಎಕ್ದಮ್ ಏನಂತಾರೆ ಎಕ್ದಮ್ ರಾಮ್ ರೋಮಾನ್ಸ್ ತುಂಬಾ ಒಳ್ಳೆ ಜನ ಇದ್ದಾರೆ ಇಲ್ಲಿ. ಹೌದಾ? ನೀವು ಹೈದರಾಬಾದ್ ಅಲ್ಲಿ ಇದ್ರಿ, ಬೇರೆ ಬೇರೆ ಕಡೆ ಇದ್ರಿ, ನಿಮಗೆ ಅಲ್ಲಿಗಿಂತ ಕರ್ನಾಟಕ ಸೇಫೆಸ್ಟ್ ಅಂತ? ಓಕೆ ಓಕೆ. ಪ್ರೇಮ್ ತಾಪ, ಸ್ಟಾರ್ಟಿಂಗ್ ಬಂದಾಗ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ ಬೆಂಗಳೂರಲ್ಲಿ? ಯಾರಾದ್ರೂ ಟಾರ್ಚರ್ ಕೊಡೋದಾಗ್ಲಿ, ಹೊರಗಡೆ ಬಂದಿರೋರು ಅಂತ ಹೇಳಿ, ಅಥವಾ ಹೋಗೋ ಬರ್ಬೇಕಾದ್ರೆ ನಿಮ್ಮನ್ನು ಅವಾಗ ಇನ್ನೊಂದೇನು ಅಂದ್ರೆ ಪೊರ್ಕಿಗಳು ಜಾಸ್ತಿ ಇದ್ರು ರೋಡಲ್ಲಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ